ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಾನರ ಧೂಮ್ರಾಕ್ಷರ ಯುದ್ಧ, ಹನುಮಂತನಿಂದ ಧೂಮ್ರಾಕ್ಷನ ವಧೆ ಎಂಬ 52ನೆಯ ಸರ್ಗಕ್ಕೆ ಸ್ವಾಗತ. ಧೂಮ್ರಾಕ್ಷಂ ಪ್ರೇಕ್ಷ ನಿರ್ಯಾಂತಂ ರಾಕ್ಷಸಂ ಭೀಮ ವಿಕ್ರಮಂ ವಿನೇದುರ್ವಾನರಾ ಸರ್ವೇ ಪ್ರಹೃಷ್ಟ ಯುದ್ಧಕಾಂಕ್ಷಿಣಃ. ಭಯಂಕರ ಪರಾಕ್ರಮಿಯಾದ ಧೂಮ್ರಾಕ್ಷ ರಾಕ್ಷಸನು ನಗರದಿಂದ ಹೊರಕ್ಕೆ ಬರುತ್ತಿರುವುದನ್ನು ಕಂಡು ಯುದ್ಧಾಪೇಕ್ಷಿಗಳಾದ ಸರ್ವ ವಾನರರು ಹೆಚ್ಚು ಸಂತೋಷಗೊಂಡು ಸಿಂಹನಾದಗಳನ್ನು ಮಾಡಿದರು. ಆ ಸಮಯದಲ್ಲಿ ವಾನರರಿಗೂ ರಾಕ್ಷಸರಿಗೂ ಅತಿ ಭಯಂಕರವಾದ ಯುದ್ಧವು ಪ್ರಾರಂಭವಾಯಿತು. ದೊಡ್ಡದಾದ ವೃಕ್ಷಗಳಿಂದಲೂ ಭಯಂಕರವಾದ ಶೂಲ ಮುದ್ಗರ ಆಯುಧಗಳಿಂದಲೂ ವಾನರ ರಾಕ್ಷಸರು ಪರಸ್ಪರವಾಗಿ ಪ್ರಹರಿಸಲು ಪ್ರಾರಂಭಿಸಿದರು. ರಾಕ್ಷಸರು 4 ಕಡೆಗಳಿಂದಲೂ ಸುತ್ತುವರಿದು ವಾನರ ಸೈನಿಕರನ್ನು ತುಂಡರಿಸಲು ಪ್ರಾರಂಭಿಸಿದರು. ಅಂತೆಯೇ ವಾನರರು ದೊಡ್ಡ ದೊಡ್ಡ ವೃಕ್ಷಗಳಿಂದ ರಾಕ್ಷಸರನ್ನು ಬಡಿದು ಸಂಹರಿಸಿ ಭೂಮಿಯಲ್ಲಿ ಮಲಗಿಸುತ್ತಿದ್ದರು. ಅದರಿಂದ ಪರಮ ಕ್ರುದ್ಧರಾದ ರಾಕ್ಷಸರು ರಣಹದ್ದಿನ ರೆಕ್ಕೆಗಳುಳ್ಳ ನೇರವಾಗಿ ಹೋಗುವ ಘೋರವಾದ ಮತ್ತು ಹರಿತವಾದ ಬಾಣಗಳಿಂದ ವಾನರರನ್ನು ಗಾಯಗೊಳಿಸುತ್ತಿದ್ದರು. ರಾಕ್ಷಸರ ಭಯಂಕರವಾದ ಗದೆಗಳಿಂದಲೂ ಪಟ್ಟಿಷ ಶೂಲ ಮುದ್ಗರಗಳಿಂದಲೂ ಭಯಂಕರವಾದ ಪರಿಘಾಯುಧಗಳಿಂದಲೂ ವಿಚಿತ್ರವಾದ ತ್ರಿಶೂಲಗಳಿಂದಲೂ ಗಾಯಗೊಳಿಸಲ್ಪಡುತ್ತಿದ್ದ ಮಹಾಬಲಿಷ್ಠರಾದ ವಾನರರು ಅಸಹನೆಯಿಂದ ಯುದ್ಧೋತ್ಸಾಹವನ್ನು ಹೊಂದಿ ರಾಕ್ಷಸರ ಪ್ರಹಾರದಿಂದ ಸ್ವಲ್ಪವೂ ಭಯಗೊಳ್ಳದವರಂತೆ ಸಂಹಾರ ಕ್ರಿಯೆಯನ್ನು ಆರಂಭಿಸಿದರು. ಬಾಣಗಳಿಂದ ಭಿನ್ನವಾದ ಅವಯವಗಳಿಂದ ಕೂಡಿದ್ದ, ಶೂಲಗಳಿಂದ ಭಿನ್ನವಾದ ದೇಹವುಳ್ಳವರಾಗಿದ್ದ ದಳಪತಿಗಳು ರಣಭೂಮಿಯಲ್ಲಿ ಬಂಡೆಗಳನ್ನು ವೃಕ್ಷಗಳನ್ನು ಹಿಡಿದು ನಿಂತರು. ಭಯಂಕರವಾದ ವೇಗದಿಂದ ಕೂಡಿದ್ದ ವಾನರ ಸೈನಿಕರು ಗಟ್ಟಿಯಾಗಿ ಗರ್ಜನೆ ಮಾಡುತ್ತಾ ವೃಕ್ಷಗಳಿಂದಲೂ ಬಂಡೆಗಳಿಂದಲೂ ರಾಕ್ಷಸ ವೀರರನ್ನು ಜಜ್ಜಿ ಹಾಕುತ್ತಾ ತಮ್ಮ ನಾಮಧೇಯಗಳನ್ನು ಉದ್ಘೋಷಿಸುತ್ತಿದ್ದರು. ವಿಧ ವಿಧವಾದ ಬಂಡೆಗಳಿಂದಲೂ ಹಲವಾರು ರೆಂಬೆಗಳುಳ್ಳ ವೃಕ್ಷಗಳಿಂದಲೂ ತುಂಬಿ ಹೋಗಿದ್ದ ಭಯಂಕರವಾದ ವಾನರ ರಾಕ್ಷಸರ ಆ ಮಹಾಯುದ್ಧವು ಪರಮಾದ್ಭುತವಾಗಿ ಕಾಣುತ್ತಿದ್ದಿತು. ವಿಜಯೋಲ್ಲಾಸದಿಂದ ಸುಶೋಭಿತರಾಗಿದ್ದ ವಾನರರು ಕೆಲವು ರಾಕ್ಷಸರನ್ನು ಸಂಹರಿಸಿದರು. ರಕ್ತಪಾಯಗಳಾದ ಕೆಲವು ರಾಕ್ಷಸರು ಪೆಟ್ಟು ತಿಂದು ಮುಖಗಳಿಂದ ರಕ್ತ ಕಾರುತ್ತಿದ್ದರು. ವಾನರರ ಪ್ರಹಾರದಿಂದಾಗಿ ಕೆಲವು ರಾಕ್ಷಸರ ಪಕ್ಕೆಗಳು ಮುರಿದು ಹೋದವು. ಕೆಲವರನ್ನು ವೃಕ್ಷಗಳಿಂದ ಸಂಹರಿಸಿ ಅವರೆಲ್ಲರನ್ನು ರಾಶಿ ರಾಶಿಯಾಗಿ ಒಂದೆಡೆಯಲ್ಲಿ ಹಾಕಿದರು. ಕೆಲವರನ್ನು ಬಂಡೆಗಳಿಂದಲೇ ನುಚ್ಚು ನೂರು ಮಾಡಿ ಸಾಯಿಸಿದರು. ಕೆಲವು ರಾಕ್ಷಸರನ್ನು ಹಲ್ಲುಗಳಿಂದಲೇ ಕಚ್ಚಿ ಸೀಳಿಬಿಟ್ಟರು. ಕೆಲವು ರಾಕ್ಷಸರ ರಥದ ಧ್ವಜಗಳು ಮುರಿದು ಚೂರು ಚೂರುಗಳಾಗಿ ಬಿದ್ದಿದ್ದವು. ಕತ್ತಿಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ರಾಕ್ಷಸರ ಹಲವಾರು ರಥಗಳನ್ನು ವಾನರ ಸೈನಿಕರು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದರು. ಅದರಿಂದಾಗಿ ರಾಕ್ಷಸರು ಕಂಗೆಟ್ಟರು. ವಾನರ ನಾಯಕರಿಂದ ಸತತವಾಗಿ ಎಸೆಯಲ್ಪಡುತ್ತಿದ್ದ ಪರ್ವತ ಶಿಖರಗಳ ಗುರಿಗೆ ಸಿಕ್ಕಿ ವಿಧ್ವಸ್ತವಾದ ಪರ್ವತಾಕಾರದ ಗಜೇಂದ್ರಗಳಿಂದಲೂ ಕುದುರೆಗಳಿಂದಲೂ ಮತ್ತು ಕುದುರೆ ಸವಾರರಿಂದಲೂ ರಣಭೂಮಿಯು ತುಂಬಿ ಹೋಯಿತು. ವೇಗವಂತರಾದ ಭಯಂಕರ ಪರಾಕ್ರಮಿಗಳಾದ ವಾನರರು ನೆಗೆದಾಡುತ್ತಾ ತಮ್ಮ ಕೈಗಳಲ್ಲಿದ್ದ ತೀಕ್ಷ್ಣವಾದ ಉಗುರುಗಳಿಂದ ರಾಕ್ಷಸರ ಮುಖಗಳನ್ನು ಸೀಳಿ ಹಾಕುತ್ತಿದ್ದರು. ಕಪಿಗಳು ಮುಖಗಳನ್ನು ಪರಚುತ್ತಿದ್ದುದರಿಂದ ರಾಕ್ಷಸರ ತಲೆಗೂದಲುಗಳು ಕೆದರಿ ಹೋಗಿದ್ದವು. ಅವರೆಲ್ಲರೂ ವಿಷಣ್ಣ ವದನರಾಗಿದ್ದರು. ರಕ್ತದ ವಾಸನೆಯಿಂದ ಮೂರ್ಛಿತರಾಗಿ ನೆಲದ ಮೇಲೆ ಬೀಳುತ್ತಿದ್ದರು. ಪರಮ ಕ್ರುದ್ಧರಾಗಿದ್ದ ಭಯಂಕರ ಪರಾಕ್ರಮಿಗಳಾದ ಕೆಲವರು ರಾಕ್ಷಸರು ವಜ್ರಾಯುಧದಂತೆ ಕಠೋರವಾಗಿದ್ದ ಅಂಗೈಗಳನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡು ವಾನರರನ್ನು ಪ್ರಹರಿಸುವ ಸಲುವಾಗಿ ಅವರ ಕಡೆಗೆ ಧಾವಿಸುತ್ತಿದ್ದರು. ವೇಗಶಾಲಿಗಳಾದ ರಾಕ್ಷಸರಿಂದ ಹೀಗೆ ಪ್ರಹರಿಸಲ್ಪಡುತ್ತಿದ್ದ ವೇಗವಂತರಾದ ವಾನರರು ರಾಕ್ಷಸರನ್ನು ಮುಷ್ಟಿಗಳಿಂದಲೂ ಕಾಲುಗಳಿಂದಲೂ ಹಲ್ಲುಗಳಿಂದಲೂ ವೃಕ್ಷಗಳಿಂದಲೂ ನೆಗ್ಗೆ ಬಿಟ್ಟರು. ರಾಕ್ಷಸ ಶ್ರೇಷ್ಠನಾದ ಧೂಮ್ರಾಕ್ಷನು ತನ್ನ ಕಡೆಯ ಸೈನಿಕರು ಓಡಿ ಹೋಗುತ್ತಿರುವುದನ್ನು ನೋಡಿ ಅತಿ ರೋಷದಿಂದ ಯುದ್ಧಾಕಾಂಕ್ಷಿಗಳಾಗಿ ಮುನ್ನುಗ್ಗಿ ಬರುತ್ತಿದ್ದ ವಾನರರನ್ನು ಸಂಹರಿಸತೊಡಗಿದನು. ಕೆಲವು ವಾನರರನ್ನು ಪ್ರಾಸಗಳಿಂದ ಪ್ರಹರಿಸಿದನು. ಹಾಗೆ ಪ್ರಹೃತರಾದ ವಾನರರ ಶರೀರಗಳಿಂದ ರಕ್ತವು ಧಾರಾಕಾರವಾಗಿ ಸುರಿಯತೊಡಗಿತು. ಮುದ್ಗರಗಳಿಂದ ಪ್ರಹರಿಸಲ್ಪಟ್ಟ ಕೆಲವು ವಾನರರು ಅಸುನೀಗಿ ಭೂಮಿಯ ಮೇಲೆ ಬಿದ್ದರು. ಧೂಮ್ರಾಕ್ಷನು ಕೆಲವು ವಾನರರನ್ನು ಪರಿಘಾಯುಧಗಳಿಂದ ಸೀಳಿದನು. ಮತ್ತೆ ಕೆಲವರನ್ನು ಭಿಂದಿಪಾಲಗಳಿಂದ ಕತ್ತರಿಸಿದನು. ಪಟ್ಟಿಷಗಳಿಂದ ಪ್ರಹರಿಸಲ್ಪಟ್ಟ ಕೆಲವು ವಾನರರು ಸಂಕಟ ಪಡುತ್ತಾ ಪ್ರಾಣಗಳನ್ನು ತೊರೆದು ಕೆಳಕ್ಕೆ ಬೀಳುತ್ತಿದ್ದರು. ಕೆಲವು ವಾನರರು ರಾಕ್ಷಸರಿಂದ ಹತರಾಗಿ ರಕ್ತದಿಂದ ತೊಯ್ದು ಭೂಮಿಯಲ್ಲಿ ಬಿದ್ದರು. ಕೆಲವರು ಕ್ರುದ್ಧರಾಗಿದ್ದ ರಾಕ್ಷಸರಿಂದ ಓಡಿಸಲ್ಪಟ್ಟು ಕಣ್ಮರೆಯಾದರು. ಕೆಲವು ವಾನರರ ಹೃದಯಗಳೇ ಸೀಳಿ ಹೋಗಿದ್ದವು. ಕೆಲವರು ಪೆಟ್ಟು ತಿಂದು ಒಂದು ಪಕ್ಕಕ್ಕೆ ಮಲಗಿದ್ದರು. ಧೂಮ್ರಾಕ್ಷನು ಕೆಲವರನ್ನು ತ್ರಿಶೂಲಗಳಿಂದ ಎರಿದು ವಾನರರ ಕರುಳುಗಳು ಹೊರಬರುವಂತೆ ಮಾಡಿದನು.
ವಾನರ ರಾಕ್ಷಸರಿಂದ ತುಂಬಿ ಹೋಗಿದ್ದ ಆ ಸಮರಾಂಗಣವು ಅತ್ಯಂತ ಭೀಕರವಾಗಿ ಕಾಣುತ್ತಿದ್ದಿತು. ರಾಕ್ಷಸರು ಪ್ರಯೋಗಿಸುತ್ತಿದ್ದ ಅಪಾರವಾದ ಶಸ್ತ್ರಗಳಿಂದಲೂ ವಾನರರು ಪ್ರಯೋಗಿಸುತ್ತಿದ್ದ ಬಂಡೆಗಳಿಂದಲೂ ಮತ್ತು ವೃಕ್ಷಗಳಿಂದಲೂ ತುಂಬಿ ಹೋಗಿದ್ದ ಆ ಸಮರಾಂಗಣವು ಪ್ರಕಾಶಮಾನವಾಗಿ ಕಾಣುತ್ತಿದ್ದಿತು. ಯುದ್ಧರೂಪವಾದ ಆ ಸಂಗೀತೋತ್ಸವವು ಪರಮಾದ್ಭುತವಾಗಿ ಕಾಣುತ್ತಿದ್ದಿತು. ಧನುಸ್ಸಿನ ನಾಣಿನಿಂದ ಹೊರಡುವ ಠಂಕಾರ ಧ್ವನಿಯು ಸುಮಧುರವಾದ ವೀಣೆಯ ತಂತಿಯ ನಾದದಂತಿದ್ದಿತು. ಯೋಧರ ಬಿಕ್ಕಳಿಕೆಗಳು ಮತ್ತು ಕುದುರೆಗಳ ಹೇಷಾರವವು ತಾಳ ರೂಪದಲ್ಲಿದ್ದಿತು. ಯೋಧರು ಮೆಲ್ಲ ಮೆಲ್ಲನೆ ಆಡುತ್ತಿದ್ದ ಮಾತುಗಳು ಮತ್ತು ಮಂದ ಎಂಬ ಹೆಸರಿನ ಆನೆಗಳ ಘೀಂಕಾರವು ಗಾಯನದ ರೂಪದಲ್ಲಿದ್ದಿತು. ಅಂತಹ ಯುದ್ಧ ಗಾಂಧರ್ವೋತ್ಸವವು ಅಲ್ಲಿ ನಡೆಯುತ್ತಿದ್ದಿತು. ಧನುಸ್ಸನ್ನು ಹಿಡಿದಿದ್ದ ಧೂಮ್ರಾಕ್ಷನು ರಣರಂಗದಲ್ಲಿ ಬಾಣಗಳ ಮಳೆಗರೆಯುತ್ತಾ ಅಟ್ಟಹಾಸದಿಂದ ನಗುತ್ತಾ ವಾನರ ಸೈನಿಕರನ್ನು ದಿಕ್ಕಾಪಾಲಾಗಿ ಓಡಿಸಿಬಿಟ್ಟನು. ಹನುಮಂತನು ಧೂಮ್ರಾಕ್ಷನಿಂದ ಪೀಡಿತರಾಗಿ ವ್ಯಥೆಗೊಂಡಿದ್ದ ವಾನರ ಸೈನ್ಯವನ್ನು ನೋಡಿ ಪರಮ ಕ್ರುದ್ಧನಾಗಿ ದೊಡ್ಡದಾದೊಂದು ಬಂಡೆಯನ್ನೆತ್ತಿಕೊಂಡು ಧೂಮ್ರಾಕ್ಷನ ಕಡೆಗೆ ಧಾವಿಸಿದನು. ಕೋಪದ ಕಾರಣದಿಂದಾಗಿ ಅವನ ಕಣ್ಣುಗಳು ಇಮ್ಮಡಿಯಾಗಿ ಕೆಂಪಾಗಿದ್ದವು. ತಂದೆಯಾದ ವಾಯುವಿನಂತೆಯೇ ಅತುಲ ಪರಾಕ್ರಮಿಯಾಗಿದ್ದ ಹನುಮಂತನು ಎತ್ತಿ ತಂದಿದ್ದ ಬಂಡೆಯನ್ನು ಧೂಮ್ರಾಕ್ಷನ ರಥದ ತಂದೆಯಾದ ವಾಯುವಿನಂತೆಯೇ ಅತುಲ ಪರಾಕ್ರಮಿಯಾಗಿದ್ದ ಹನುಮಂತನು ತಾನು ತಂದಿದ್ದ ಬಂಡೆಯನ್ನು ಧೂಮ್ರಾಕ್ಷನ ರಥದ ಮೇಲೆ ಹಾಕಿದನು. ದೊಡ್ಡದಾದೊಂದು ಬಂಡೆಯು ರಥದ ಕಡೆಗೆ ರಭಸದಿಂದ ಬರುತ್ತಿರುವುದನ್ನು ನೋಡಿ ಗಾಬರಿಗೊಂಡ ಧೂಮ್ರಾಕ್ಷನು ಗದೆಯನ್ನೆತ್ತಿಕೊಂಡು ವೇಗವಾಗಿ ರಥದಿಂದ ಹಾರಿ ನೆಲದ ಮೇಲೆ ನಿಂತನು. ಹನುಮಂತನು ಎಸೆದ ಬಂಡೆಯು ಚಕ್ರಗಳಿಂದಲೂ ಅಚ್ಚು ಮರದಿಂದಲೂ ಕುದುರೆಗಳಿಂದಲೂ ಧನುಸ್ಸಿನಿಂದಲೂ ಧ್ವಜದಿಂದಲೂ ಯುಕ್ತವಾಗಿದ್ದ ಆ ರಥವನ್ನು ನುಚ್ಚು ನೂರು ಮಾಡಿ ನೆಲದ ಮೇಲೆ ಬಿದ್ದಿತು. ಹೀಗೆ ಮಾರುತಿಯು ಧೂಮ್ರಾಕ್ಷನ ರಥವನ್ನು ಧ್ವಂಸ ಮಾಡಿ ಗಿರಂಬೆಗಳಿಂದ ಕೂಡಿದ ವೃಕ್ಷಗಳ ಮೂಲಕವಾಗಿ ರಾಕ್ಷಸರನ್ನು ಸಂಹಾರ ಮಾಡಲು ಉಪಕ್ರಮಿಸಿದನು. ಅನೇಕ ರಾಕ್ಷಸರ ತಲೆಗಳು ಒಡೆದು ಹೋದವು. ರಕ್ತದಿಂದ ಅವರ ಶರೀರಗಳು ತೊಯ್ದು ಹೋದವು. ವೃಕ್ಷಗಳಿಂದ ಬಡಿಯಲ್ಪಟ್ಟ ಅನೇಕ ರಾಕ್ಷಸರು ಪ್ರಾಣಗಳನ್ನು ತೊರೆದು ಭೂಮಿಯ ಮೇಲೆ ಬಿದ್ದರು. ವಾಯುಪುತ್ರನಾದ ಹನುಮಂತನು ಹೀಗೆ ರಾಕ್ಷಸ ಸೈನ್ಯವನ್ನು ದಿಕ್ಕಾಪಾಲಾಗಿ ಓಡಿಸಿ ಪರ್ವತದ ಶಿಖರವನ್ನೆತ್ತಿಕೊಂಡು ಧೂಮ್ರಾಕ್ಷನ ಕಡೆಗೆ ಧಾವಿಸಿದನು. ಹನುಮಂತನು ಶಿಖರ ಪಾಣಿಯಾಗಿ ಬರುತ್ತಿರುವುದನ್ನು ನೋಡಿ ವೀರ್ಯವಂತನಾದ ಧೂಮ್ರಾಕ್ಷನು ಗದೆಯನ್ನೆತ್ತಿಕೊಂಡು ಹನುಮಂತನಿಗೆ ಎದುರಾಗಿಯೇ ಧಾವಿಸಿದನು. ಧೂಮ್ರಾಕ್ಷನು ಅತ್ಯಂತ ಕ್ರುದ್ಧನಾಗಿ ತನ್ನ ಬಳಿಗೆ ಬರುತ್ತಿದ್ದ ಹನುಮಂತನ ತಲೆಯನ್ನು ಮುಳ್ಳುಗಳಿರುವ ಗದೆಯಿಂದ ಗಟ್ಟಿಯಾಗಿ ಅಪ್ಪಳಿಸಿದನು. ಭಯಂಕರವಾದ ವೇಗದಿಂದ ಯುಕ್ತವಾಗಿದ್ದ ಆ ಗದೆಯಿಂದ ಪ್ರಹರಿಸಲ್ಪಟ್ಟರೂ ವಾಯುವಿನಂತೆ ಬಲಿಷ್ಠನಾಗಿದ್ದ ಹನುಮಂತನು ಗದಾ ಪ್ರಹಾರವನ್ನು ಸ್ವಲ್ಪವೂ ಲೆಕ್ಕಿಸದೆ ತಾನೆತ್ತಿ ತಂದಿದ್ದ ಪರ್ವತ ಶಿಖರವನ್ನು ಧೂಮ್ರಾಕ್ಷನ ತಲೆಯ ಮಧ್ಯದಲ್ಲಿ ಅಪ್ಪಳಿಸಿದನು. ಅದರಿಂದಾಗಿ ಧೂಮ್ರಾಕ್ಷನ ಶರೀರವೆಲ್ಲವೂ ಛಿನ್ನ ಭಿನ್ನವಾಗಿ ಸರ್ವತ್ರ ಚದುರಿ ಬಿದ್ದ ಪರ್ವತದಂತೆ ಪ್ರಾಣ ತೊರೆದು ಅವನು ಭೂಮಿಯ ಮೇಲೆ ಬಿದ್ದನು. ಧೂಮ್ರಾಕ್ಷನು ಹತನಾದುದನ್ನು ನೋಡಿದೊಡನೆಯೇ ಅಳಿದುಳಿದಿದ್ದ ರಾಕ್ಷಸರು ಭಯಗೊಂಡು ವಾನರರ ಹಿಂಸೆಯನ್ನು ತಾಳಲಾರದೆ ಲಂಕೆಗೆ ಓಡಿ ಹೋದರು. ಹೀಗೆ ಹನುಮಂತನು ಶತ್ರುಗಳನ್ನು ಸಂಹರಿಸುತ್ತಾ ರಕ್ತದಿಂದ ಕೂಡಿದ ಹಲವಾರು ನದಿಗಳನ್ನು ಸೃಷ್ಟಿಸಿದನು. ಮಹಾತ್ಮನಾದ ವಾಯುಪುತ್ರನಾದ ಹನುಮಂತನು ಶತ್ರುಗಳನ್ನು ಸಂಹರಿಸಿ ಬಳಲಿದ್ದರೂ ವಾನರ ನಾಯಕರ ಪ್ರಶಂಸೆಗೆ ಪಾತ್ರನಾಗಿ ಸಂತೋಷಭರಿತನಾದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 52ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.